ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋ ಮಗು ಹೆಸರು ಮೋಕ್ಷಜ್ಞ. ಈ ಮಗುನ ಕಾಪಾಡಬೇಕು ಅಂದ್ರೆ ಒಂದೇ ಒಂದು ಇಂಜೆಕ್ಷನ್ ಆಗ್ಬೇಕಾಗಿರುತ್ತೆ. ಅದಕ್ಕೆ ಬರೋಬ್ಬರಿ 9 ಕೋಟಿ ಬೇಕು. ವಿಶ್ವದಲ್ಲೇ ಅತ್ಯಂತ ಕಾಸ್ಟ್ಲಿ ಇಂಜೆಕ್ಷನ್ಸ್ ಅಲ್ಲಿ ಇದೊಂದಾಗಿರುತ್ತೆ. ಈ ಡಿಸಾರ್ಡರ್ ಬಗ್ಗೆ ಪೂರ್ತಿ ಡೀಟೇಲ್ಸ್ಗೆ ಹೋಗೋ ಮುಂಚೆ ನಾನು ನಿಮಗೆ ಒಂದು ಸಣ್ಣ ಕತೆ ಹೇಳ್ತೀನಿ. ಒಂದು 24-25 ವಯಸ್ಸಿನ ಹುಡುಗ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿಕೊಂಡು ಜೀವನದ ಮೇಲೆ ಹತ್ತಾರು ಆಸೆಗಳನ್ನ ಇಟ್ಕೊಂಡು ಒಂದು ಒಳ್ಳೆ ಕಂಪನಿ ಜಾಯ್ನ್ ಆಗ್ತಾರೆ. ಎಲ್ಲ ಚೆನ್ನಾಗಿ ಹೋಗ್ತಾ ಇರುತ್ತೆ. ಸ್ವಲ್ಪ ವರ್ಷಗಳಲ್ಲೇ ಮದುವೆ ಆಗುತ್ತೆ. ಇನ್ ಕೆಲವು ದಿನಗಳಲ್ಲೇ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರುತ್ತೆ. ಮನೆ ಎಲ್ಲೆಡೆ ಸಂಭ್ರಮ ತುಂಬಿಕೊಳ್ಳುತ್ತೆ. 9 ತಿಂಗಳಲ್ಲಿ ಒಂದು ಮುದ್ದಾದ ಗಂಡ್ಮಗು ಹುಡ್ತಾರೆ. ಅವ್ರಿಗೆ ಮೋಕ್ಷಜ್ಞ ಅಂತ ಹೆಸರಿಡ್ತಾರೆ. ಎಲ್ಲ ಚೆನ್ನಾಗಿರೋ ಟೈಮಲ್ಲಿ ಅವ್ರಿಗೆ 2 ತಿಂಗಳು ಕಂಪ್ಲೀಟ್ ಆಗ್ತಾ ಬರುವಾಗ ಕೈ ಮೂವ್ಮೆಂಟ್ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. 3 ತಿಂಗಳು ಕಳೆದ ನಂತರ ಅವರ ಕಾಲಲ್ಲಿ ಕೂಡ ಮೂವ್ಮೆಂಟ್ ಕಮ್ಮಿ ಆಗಿ ಬಾಡಿಯಲ್ಲಿ ವೀಕ್ನೆಸ್ ಕಾಣಿಸ್ಕೊಳ್ಳುತ್ತೆ. ಮಸಲ್ ಮೂವ್ಮೆಂಟ್ ಅಷ್ಟು ಇರಲ್ಲ. ಬ್ರೀತಿಂಗ್ ಇಶ್ಯೂಸ್ ಬರುತ್ತೆ. ಇದರ ಜೊತೆಗೆ ಅವರು ಮಗುವಿಗೆ 1.5 ಮಂತ್ ಅಲ್ಲಿ ಜನರಲ್ ವ್ಯಾಕ್ಸಿನೇಷನ್ ಮಾಡಿಸ್ತಾರೆ. 15 ದಿನ ಆದ್ರೂ ಈ ಕೋಲ್ಡ್ ಅಂಡ್ ಫೀವರ್ ಕಮ್ಮಿ ಆಗಲ್ಲ. ಅವ್ರಿಗೆ ಮಗುವಿಗೆ ಆಲ್ರೆಡಿ ಕಂಡೀಷನ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಿರಲ್ಲ. ಇಂಥ ಟೈಮಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸಿದ್ರೆ ಕೋಲ್ಡ್ ಅಂಡ್ ಫೀವರ್ ಜಾಸ್ತಿ ಆಗಿ ರಿಕವರಿ ಆಗಲ್ಲ. ಹಂಗೆ ಮಸಲ್ ಕಂಡೀಷನ್ ಇನ್ನ ಹದ್ಗೆಡುತ್ತೆ ಅಂತ ಕೂಡ ಗೊತ್ತಿರ್ಲಿಲ್ಲ. ಒಂದ್ಸತಿ ಚೆಕ್ ಮಾಡ್ಸೋಣ ಅಂತ ಹಾಸ್ಪಿಟಲ್ಗೆ ಮಗುನ ಕರ್ಕೊಂಡು ಹೋದ್ರೆ ಡಾಕ್ಟರ್ ಗಳಿಗೆ ಡೌಟ್ ಬಂದು ಚೆಕಪ್ ಮಾಡುವಾಗ ಮೋಕ್ಷಜ್ಞನಿಗೆ SMA ಟೈಪ್ 1 ಡಿಸಾರ್ಡರ್ ಇದೆ ಅಂತ ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ರೆಸಿಡಿಫ್ಲಾಮ್ ಅನ್ನೋ ಮೆಡಿಸಿನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಈ ಮೆಡಿಸಿನ್ ಕಾಸ್ಟ್ ಬಂದು ದಿನಕ್ಕೆ 15,000. ಈ ತರ 1 ತಿಂಗಳು ಈ ಮೆಡಿಸಿನ್ ನಾವು ಕೊಡಬೇಕಾಗಿರುತ್ತೆ. ಇದೆಲ್ಲ ಆದ್ಮೇಲೆ ಗೊತ್ತಾಗಿದ್ದು SMA ಟೈಪ್ 1 ಗೆ ಬೇಕಾಗಿರೋ ಇಂಜೆಕ್ಷನ್ಗೆ 9 ಕೋಟಿ ಖರ್ಚು ಮಾಡಿದ್ರೆ ಮೋಕ್ಷಜ್ಞನ ಕಂಡೀಷನ್ ಸರಿ ಹೋಗುತ್ತೆ ಅಂತ. ಇವ್ರಿಗೆ ಇನ್ನು 1 ವರ್ಷ ಟೈಮ್ ಒಳಗಡೆ ಆ ಇಂಜೆಕ್ಷನ್ ಕೊಡದೆ ಹೋದ್ರೆ ಮೋಕ್ಷಜ್ಞನ ಪ್ರಾಣಕ್ಕೆ ಅಪಾಯ ಇದೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅಷ್ಟು ಖರ್ಚುಗಳನ್ನ ತಡ್ಕೊಳ್ಳೋ ಶಕ್ತಿ ಇವರಿಗೆ ಇಲ್ಲ. ಈಗಾಗಲೇ ಇವರಿಗೆ ಇದ್ದ ಆಸ್ತಿ ಎಲ್ಲ ಮಾರಿಯಾಗಿದೆ. ಏನಾದ್ರೂ ಮಾಡಿ ಮಗುವನ್ನ ನಾರ್ಮಲ್ ಮಾಡಬೇಕು ಅಂತ ಇವರು ನಾನಾ ಕಷ್ಟಗಳನ್ನ ಪಡ್ತಾ ಇದ್ದಾರೆ. ಕಳೆದ 2 ತಿಂಗಳಿಂದ ಇವರು ಹಲವಾರು ಡೊನೇಷನ್ ಮತ್ತೆ ಫಂಡ್ ರೈಸರ್ ಕ್ಯಾಂಪೇನ್ಸ್ ನ ನಡೆಸ್ತಾ ಇದ್ದಾರೆ. ಇವ್ರು ಹೇಳೋದೆಲ್ಲ ಎಲ್ಲರೂ ಸೇರಿ 1 ರೂಪಾಯಿ ಡೊನೇಟ್ ಮಾಡಿದ್ರು ಸಹ ಅವರ ಮಗನನ್ನ ಉಳಿಸ್ಕೋಬಹುದು ಅಂತ ಭರವಸೆಯಲ್ಲಿ ಇದ್ದಾರೆ. ಡೊನೇಷನ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಇದ್ರ ರಿಲೇಟೆಡ್ QR ಕೋಡ್ ಕೂಡ ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡಬಹುದು. ಇವೆರಡರಲ್ಲಿ ಯಾವ್ದಾದ್ರು ಒಂದು ಮೀಡಿಯಂ ನ ಯೂಸ್ ಮಾಡ್ಕೊಂಡು ನೀವು ನಿಮ್ ಕೈಯಲ್ಲಾದಷ್ಟು ಸಹಾಯ ಮಾಡಬಹುದು.